ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಮಾಡ್ತಾ ಇರೋದು ಕುಡು ಸಾರು. ಈ ಕುಡು ಸಾರು ಅಂತೂ ನಮ್ಮ ಆಚೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಈ ಕುಡುವನ್ನು ತಿನ್ನದವರಿಲ್ಲ. ಈ ಕುಡು ಚಟ್ನಿ, ಕುಡು ಸಾರು, ಕುಡು ಅರಿ ಈ ಥರ ಎಲ್ಲ ಇದರಲ್ಲಿ ತುಂಬ ಐಟಮ್ಸ್ ಮಾಡ್ತಾರೆ. ಇವತ್ತು ನಾನದು ಕುಡು ಸಾರು ಮಾಡ್ತಾ ಇದ್ದೇನೆ. ನಾನಂತೂ ಫಸ್ಟ್ ಟೈಮ್ ಈ ಸಾರನ್ನು ಟ್ರೈ ಮಾಡಿದ್ದು. ನೋಡೋಣ ಅಂತ, ಈ ಥರ ಮಾಡೋಣ ಅಂತ ನಾನು ಕೂಡ ಒಂದು ಟ್ರೈ ಮಾಡಿ ನೋಡಿದೆ. ಅದಕ್ಕೋಸ್ಕರ ಇಲ್ಲಿ ಒಂದು ಟೊಮ್ಯಾಟೊ, ಒಂದು ಈರುಳ್ಳಿಯನ್ನು ತಗೊಂಡಿದ್ದೇನೆ. ಹಾಗೂ ಕುಡುವನ್ನು ನಾನು 3 ಗಂಟೆ ಮೊದಲೇ ನೆನೆಸಿಟ್ಟಿದ್ದೇನೆ. ನೆನೆಸಿಟ್ಟಿದ ಮೇಲೆ ಚೆನ್ನಾಗಿ ವಾಶ್ ಮಾಡಿ ಒಂದು ಕುಕ್ಕರ್ಗೆ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೂ ಇಲ್ಲಿ ಒಂದು ಟೊಮ್ಯಾಟೊ ಕಟ್ ಮಾಡಿ, ಈರುಳ್ಳಿ ಕಟ್ ಮಾಡಿ, ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಅರಿಶಿನ ಹುಡಿ ಹಾಕಿ ಇದನ್ನು ಒಂದು 4-5 ವಿಸಿಲ್ ತೆಗಿತೇನೆ. ಯಾಕಂದರೆ ಇದು ಕುಡು ಬೇಯುವುದು ತುಂಬ ಲೇಟು. ಅದಕ್ಕೋಸ್ಕರ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಅಂದಾಜು ಪ್ರಕಾರ ಹಾಕಿ ಇದನ್ನೀಗ ವಿಸಿಲ್ ತೆಗಿಲಿಕ್ಕೋಸ್ಕರ ಇಡ್ತೇನೆ. ಇಲ್ಲಿ ಬ್ಯಾಡಿಗೆ ಮೆಣಸು ಒಂದು 10-15 ತಗೊಂಡಿದ್ದೇನೆ. 10-15 ಅದೇ ಒಂದು 10 ತನಕ ಸ್ವಲ್ಪ ತಗೊಂಡಿದ್ದೇನೆ. ಅದನ್ನು ಸ್ವಲ್ಪ ಬಿಸಿ ಮಾಡ್ತೇನೆ. ಬಿಸಿ ಮಾಡಿದ ಮೇಲೆ ಇದು ನಮ್ಮ ಬ್ಯಾಡಿಗೆ ಮೆಣಸು ಚೆನ್ನಾಗಿ ಆಯಿತು ಈಗ ಬಿಸಿ. ಆಮೇಲೆ ಇದಕ್ಕೆ ನಾನು ಈಗ ಕೊತ್ತಂಬರಿ ಹಾಗೂ ಜೀರಿಗೆಯನ್ನು ಕೂಡ ಹಾಕಿ ಬಿಸಿ ಮಾಡ್ತೇನೆ. ಅಂದರೆ ಈ ಮೆಣಸನ್ನು ನನಗೆ ಈಗ ಗ್ರೈಂಡ್ ಮಾಡಲಿಕ್ಕೆ ಉಂಟು. ಈ ಕುಡು ಸಾರಿಗೆ ಈ ಥರ ನಾವು ಮೆಣಸನ್ನೆಲ್ಲ ಕಡೆದು ಹಾಕಿದರೆ ತುಂಬ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಕೊತ್ತಂಬರಿ ಜೀರಿಗೆಯನ್ನು ಕೂಡ ಇದೇ ಥರ ಸ್ವಲ್ಪ ಡ್ರೈ ಮಾಡೋಣ, ರೋಸ್ಟ್ ಮಾಡೋಣ. ರೋಸ್ಟ್ ಮಾಡಿದ ಮೇಲೆ ಈ ಥರ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನೀಗ ಗ್ರೈಂಡ್ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ. ಅಂದರೆ ಇದು ನನಗೆ ಇಷ್ಟೆಲ್ಲ ಬೇಕಿಲ್ಲ ಕುಡು ಸಾರಿಗೆ. ನಾನು ಸ್ವಲ್ಪ ಮೆಣಸನ್ನು ಕಡೆದು ಇಡುವ ಅಂತ ಫ್ರಿಜ್ಜಲ್ಲಿ, ಅರ್ಜೆಂಟಿಗೆ ಏನಾದರೂ ಮಾಡುವಾಗ ಬೇಕಾಗ್ತದೆ ಅಂತ. ಇದು ನಮ್ಮ ಅತ್ತೆ ನನಗೆ ಊರಿನಿಂದ ಪಾರ್ಸಲ್ ಹಾಕಿದರು ಈ ಮೆಣಸು. ಇಲ್ಲಿ ತುಂಬ ಕಾಸ್ಟ್ಲಿಗೆ ಸಿಗ್ತಾ ಇತ್ತು ಈ ಮೆಣಸು. ಅದಕ್ಕೋಸ್ಕರ ಅವರು ನನಗೋಸ್ಕರ ಈ ಮೆಣಸನ್ನು ಪಾರ್ಸಲ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈಗ ಯಾವುದು ಮಾಡಿದ್ರು ಐಟಮ್ ಸ್ವಲ್ಪ ಈ ಮೆಣಸನ್ನೇ ಕಡೆದು ಮಾಡೋದು ನಾನು. ಇಲ್ಲಾಂದರೆ ಮೆಣಸಿನ ಪುಡಿಯೇ ಹಾಕಿ ಮಾಡೋದು ಇಲ್ಲಿ ನಾವು ಜಾಸ್ತಿ. ಇಲ್ಲಿ ನಮ್ಮ ಕುಡು ಕೂಡ ಬೇಯ್ದಿದೆ ನೋಡಿ, ಚೆನ್ನಾಗಿ ಬೇಯ್ದಿದೆ. ಈ ಥರ ಮೆಣಸು ಕಡೆದು ಹಾಕೋದು ಹಾಗೂ ಪುಡಿ ಹಾಕೋದ್ರಲ್ಲಿ ತುಂಬ ವ್ಯತ್ಯಾಸ ಉಂಟು. ಅಂದರೆ ನಾನು ಕಡೆದು ಹಾಕೋದ್ರ ಟೇಸ್ಟೇ ಬೇರೆ. ನಮಗೆಲ್ಲ ಅದೇ ತಿಂದು ಬೆಳೆದವರಾದರೆ ಅದೇ ಚೆನ್ನಾಗಿರ್ತದೆ. ಇಲ್ಲಿ ಎಲ್ಲ ಹುಡಿಯೇ ಇಷ್ಟ ಇವರಿಗೆಲ್ಲ. ನಮ್ಮ ಮನೆಯಲ್ಲಿ ಎಲ್ಲ ಹುಡಿಯೇ, ಮೆಣಸಿನ ಹುಡಿಯದೇ ಜಾಸ್ತಿ. ಈಗ ನೋಡಿ, ಇದರಿಂದ ನಾನು ಈಗ ಇದಕ್ಕೆ 1-1.5 ಸ್ಪೂನಷ್ಟೇ ಮೆಣಸಿನ ಪೇಸ್ಟ್ ಹಾಕಿದ್ದೇನೆ ನೋಡಿ. ಈ ಥರ ಪೇಸ್ಟ್ ಹಾಕಿದ್ದೇನೆ. ಇದನ್ನು ಈ ಥರ ಈಗ ಮಿಕ್ಸ್ ಮಾಡಬೇಕು. ಇಲ್ಲಿ ಸ್ವಲ್ಪ ನಾನು ಹುಣಸೆ ಹುಳಿ ಕೂಡ ಹುಳಿಗೋಸ್ಕರ ಹಾಕಿದ್ದೇನೆ. ನೀವು ಮೆಣಸು ಅದು ಕಡೆಯುವಾಗ ಗ್ರೈಂಡ್ ಮಾಡುವಾಗ ಹುಳಿ ಹಾಕೋದಾದರೆ ಹಾಕ್ಬೋದು. ನನಗೆ ನೆನಪೇ ಇರಲಿಲ್ಲ, ಅದಕ್ಕೆ ನಾನು ಈಗ ಹಾಕ್ತಾ ಇರೋದು. ಈಗ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನಮ್ಮ ಪ್ರಕಾರ ಹಾಕಬೇಕು. ತುಂಬ ದಪ್ಪ ಮಾಡೋದಿಲ್ಲ ಇದು. ಅಂದರೆ ಕುಡು ಸಾರಲ್ವ, ಮೆಣಸಿನ ಸಾರು ಇದು ಕುಡುವದ್ದು. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ತೆಳುವೆ ಮಾಡಿ ಇಡಬೇಕು. ಬಾಕಿದ್ದ ಎಲ್ಲ ಮೆಣಸಿನ ಈ ಥರ ಪೇಸ್ಟನ್ನು ನಾನು ಫ್ರಿಜ್ಜಲ್ಲಿ ಈ ಥರ ಕಂಟೈನರಲ್ಲಿ ಇಡ್ತೇನೆ, ಒಂದು ಪ್ಯಾಕ್ ಆಗಿರುವಂತಹ ಡಬ್ಬದಲ್ಲಿ. ನೋಡಿ, ನಾನು ಇಷ್ಟು ತೆಳು ಮಾಡಿದ್ದು. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಂತಾದರೆ, ಇಷ್ಟರವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೂಡ ಮಾಡಿ, ಹಾಗೂ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನೀವು ಇದಕ್ಕೆ ಕುಡುಗೆ ಏನಂತೀರ ನಿಮ್ಮ ಆಚೆ? ಹಾಗೂ ಕನ್ನಡದಲ್ಲಿ ಕುಡು ಅಂತಲೇ ಹೇಳೋದಾಗಿರಬಹುದು. ನನಗೆ ಕನ್ನಡದಲ್ಲಿ ಏನು ಹೇಳ್ತಾರಂತ ಗೊತ್ತಿಲ್ಲ. ನಾವು ಇದನ್ನು ಕುಡು ಅಂತಲೇ ಹೇಳೋದು. ಈಗ ಅಲ್ಲಿ ನೀರು ಎಷ್ಟು ಬೇಕು, ಉಪ್ಪು ಚಪ್ಪೆ ಇದ್ದರೆ ಉಪ್ಪು ಕೂಡ ಹಾಕಬೇಕು. ಅಲ್ಲಿ ಅದು ಒಂದು ಕುದಿ ಬಂದ ಮೇಲೆ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡಿರ್ತೇನೆ. ಸ್ವಲ್ಪ ಸಾಸಿವೆ ಹಾಗೂ ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ ಇದ್ದರೆ ಬೆಳ್ಳುಳ್ಳಿ ಗುದ್ದಿ ಹಾಕಿ ಒಗ್ಗರಣೆಗೆ. ಒಳ್ಳೆ ಬಿಸಿ ಆದಮೇಲೆ ಒಗ್ಗರಣೆ ರೆಡಿ ಆದಮೇಲೆ ಇದನ್ನು ಒಗ್ಗರಣೆ ಕೊಟ್ಟು ಬಿಡಬೇಕು. ಈ ಥರ ನೋಡಿ, ನಮ್ಮ ಕುಡು ಸಾರಂತೂ ಈಗ ರೆಡಿಯಾಗಿದೆ. ತುಂಬ ಟೇಸ್ಟ್ ಆಗಿರ್ತದೆ ಇದು ಸೂಪ್ ಥರನೂ ನೀವು ಕುಡಿಬೋದು. ದೇಹಕ್ಕೆಲ್ಲ ಈ ಕುಡು ತುಂಬ ಒಳ್ಳೆಯದು. ಮತ್ತೊಂದೇನೆಂದರೆ, ಈ ಕುಡು ಉಂಟಲ್ವ, ಅದು ಕಿಡ್ನಿಯಲ್ಲಿ ಸ್ಟೋನ್ ಇರ್ತದೆ ಅವರಿಗೆಲ್ಲ ಈ ಕುಡು ನೀರನ್ನು ಕುಡಿಯಿದ್ರೆ ಸ್ಟೋನೆಲ್ಲ ತುಂಬ ಚೂರಾಗಿ ಹೋಗ್ತದೆ, ಎಲ್ಲ ಹುಡಿಯಾಗಿ. ಅದಕ್ಕೋಸ್ಕರ ಕಿಡ್ನಿಯಲ್ಲಿ ಸ್ಟೋನ್ ಎಲ್ಲ ಇದ್ದರೆ ಈ ಕುಡು ನೀರನ್ನು ಕೂಡ ಕುಡಿಬೇಕು. ನಿಮಗೆ ಹೇಗೆ ಇಷ್ಟ ಆ ಥರ ಈ ಕುಡು ನೀರನ್ನು ನೀವು ಬೇಯಿಸಿ ಕುಡಿಬೋದು. ಇಲ್ಲಾಂದರೆ ಈ ಥರ ಹೇಗಾದರೂ ಮಾಡಿ ನಿಮಗೆ ಇಷ್ಟ ಪ್ರಕಾರ ನೀವು ತಿನ್ಬೋದು. ಕಿಡ್ನಿ ಸ್ಟೋನ್ ಅಂತೂ ಇದರಲ್ಲಿ ಎಲ್ಲ ಹುಡಿ ಆಗ್ತದೆ. ತುಂಬ ಇದರಿಂದ ಒಳ್ಳೆಯದಿರ್ತದೆ, ಉಪಯೋಗ ಉಂಟು. ನಾನೇನು ಸಿಗ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.